ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯ ರೂಪ. ಸೊ ಇವತ್ತಿನ ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಸಂಜೆ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಇದು ಶನಿವಾರದ ಲಾಗು. ಶನಿವಾರ ಕಂಪಲ್ಸಲ್ಲ ಪೂಜೆ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಶನಿವಾರ, ಗುರುವಾರ ಅದು ಬಿಟ್ಟರೆ ನಾನು ಮಧ್ಯ ಏನಾದ್ರು ಮಾಡ್ತೀನಿ ಅಂದರೆ ಮಂಗಳವಾರನೇ ಮಾಡ್ತೀನಿ ಸ್ನೇಹಿತರೆ. ಯಾಕಂದರೆ ಸೋಮವಾರ ಏನಾದ್ರು ಮಾಡಿದರೆ ನಾನ್ ವೆಜ್ ಇರುತ್ತೆ, ಅದನ್ನ ಇಟ್ಕೊಂಡು ಮತ್ತು ನಾನು ದೀಪ ಎಲ್ಲ ಹಚ್ಚಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಸೋಮವಾರ ಮಾಡಲ್ಲ, ಮಂಗಳವಾರ ಮಾಡ್ತೀನಿ. ಸೊ ಈಗ ದೀಪ ಎಲ್ಲ ಹಚ್ಚಿದ್ದಾಯಿತು, ಅನ್ನಕ್ಕೆ ಇಟ್ಟಿದ್ದೆ ಸ್ನೇಹಿತರೆ. ಟೈಮ್ ಬಂದು ಒಂದು 8 ಗಂಟೆ ಆಗಿತ್ತು ಇವಾಗ. ಸೊ ನೋಡಿ, ಈ ರೀತಿ ಇದೆ ಕಿಚನು. ಸೊ ನಾನು ವಾರದತ್ತು ನಾನು ಈ ರೀತಿಯಾಗಿ ಸ್ಟವ್ ಮೇಲೆ ಎಲ್ಲ ರಂಗೋಲಿನ ಬಿಡ್ತೀನಿ. ಅದೇನೋ ಒಂಥರ ನನಗೆ ಮನಸ್ಸಿಗೆ ಸಮಾಧಾನ. ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ ಬೆಂಡೆಕಾಯಿ ಸಾಂಬಾರು ಮಾಡಿದೆ, ಅದೇ ಇತ್ತು. ಮುದ್ದೆ ಮಾಡಬೇಕು. ಸ್ವಲ್ಪ ರೈಸ್ ಉಳ್ಕೊಂಡಿತ್ತು ಮಧ್ಯಾಹ್ನದ್ದು, ಅದು ಹಂಗೆ ಇಟ್ಟಿದ್ದೀನಿ. ನನಗೆ ಹಸ್ಬೆಂಡ್ಗೆ ಆಗುತ್ತೆ. ಸೊ ನಮ್ಮ ಮಾವ ಅವ್ರಿಗೆ, ನನ್ನ ಮಕ್ಕಳಿಗೆ ಬಿಸಿ ಅನ್ನಕ್ಕೆ ಇಟ್ಟಿದ್ದೀನಿ. ಇದ್ರ ಮಧ್ಯ ಇದೆಲ್ಲ ಆದಮೇಲೆ ನೆಕ್ಸ್ಟು ನೋಡೋಣ, ಚಪಾತಿ ಇಲ್ಲಾಂದರೆ ಮುದ್ದೆ ಮಾಡಬೇಕು. ಸೊ ಇದು ಒಳ್ಳೆ ನಾವು ಬಡ್ಸ್ ಹಾಕಿದ್ದೀವಲ್ಲ, ಸೊ ಅದಕ್ಕೆ ಬೇಕು ಅಂದ್ಬಿಟ್ಟು ಈಸ್ಕೊಂಡಿದ್ರು ನನ್ನ ಹಸ್ಬೆಂಡು. ಯಾಕೋದು ಅವ್ರ ಮದರು ಫೀಡ್ ಮಾಡ್ತಾಯಿಲ್ಲ, ಅದಕ್ಕೆ ಸರಿಯಾಗಿ ಊಟ ತಿನ್ನಿಸ್ತಾ ಇಲ್ಲ ಅಂಥೇಳಿ ಬಡ್ಸ್ಗೆ ತಗೊಂಡೋಗೋಣ ಅಂತ ಹೋಗಿರು. ಬಟ್ ಇದು ಆಗಲಿಲ್ಲ ಅವ್ರಿಗೆ. ಇದು ನನ್ನ ಮಗಳದ್ದು, ಅವಳು ಹುಡ್ತಾಗಿಂದನೂ ಇದಿದೆ. ಸೊ ಅವಳ ನೆನಪಿಗೆ ಹಾಗೆ ಇಟ್ಕೊಂಡಿದ್ದೀನಿ ನಾನು. ನೋಡಿ, ನಾನಿವತ್ತು ಯಾವ ರೀತಿ ರೆಡಿಯಾಗಿದ್ದೀನಿ ಅಂತೇಳಿ. ಯೂಶ್ವಲಿ ನಾನು ಕಣ್ಣಿಗೆ ಕಾಡಿಗೆ ಹಚ್ಚಲ್ಲ, ಯಾಕೆಂದರೆ ನನಗೆ ಎಲ್ಲ ಫುಲ್ ಕೆಳಗಡೆ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಅದು ತುಂಬ ಇದಾಗಿ ಕಾಣಿಸ್ತಾ ಇರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಆಮೇಲೆ ನನ್ನ ಕಣ್ಣು ಕೂಡ ಪುಟ್ಟು ಕಾಣಿಸ್ತಿರುತ್ತೆ ಅದೇನೋ ಕಾಡಿಗೆ ಹಚ್ಚಿದ್ರೆ. ಬಟ್ ಇವತ್ತು ಹಚ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ನ ಮಾಡಿ. ನನಗೇನೋ ಒಂಥರ ನನ್ನ ಹಸ್ಬೆಂಡ್ ಹೇಳ್ತಿದ್ರು, ಸೇಮ್ ಮುಸ್ಲಿಮ್ ಥರನೇ ಕಾಣ್ತಿದ್ಯಾ ಅಂತ ಹೇಳ್ತಾಯಿದ್ರು ಅವರು. ಸೊ ಇವಾಗ ಚಪಾತಿ ಮಾಡು ಅಂತ, ಸರಿ ಆಯಿತು ಅಂತೇಳಿ ಚಪಾತಿ ಇಟ್ಟು ಕಳ್ಸೋಣ ಅಂತ ಕೂತಿದ್ದೀನಿ. ಇಷ್ಟೊಂದು ಖುಷಿಯಾಗಿದ್ದೀನಿ ಸ್ನೇಹಿತರೆ. ಆಮೇಲೆ ಒಂದು ಬ್ಯಾಡ್ ನ್ಯೂಸ್ ಗೊತ್ತಾಗುತ್ತೆ ನನಗೆ. ದೊಡ್ಡವರು ಹೇಳ್ತಾರಲ್ಲ, ಜಾಸ್ತಿ ಖುಷಿ ಪಡಬಾರ್ದು, ಅದರಿಂದ ಏನಾದರೂ ಒಂದು ಕೆಟ್ಟದ್ದು ಕೇಳ್ತೀರಾ ಅಂತ ಸುಮಾರು ಸಲ ನನಗೆ ಹೇಳ್ತಾ ಇರ್ತಾರೆ. ನಮ್ಮಮ್ಮ ಆಗಲಿ, ನಮ್ಮ ದೊಡ್ಡಮ್ಮ ಆಗಲಿ, ಅವಾಗ ಊರಿಗೆ ಹೋದಾಗ ಹೇಳ್ತಾರೆ, ಜಾಸ್ತಿ ನಗ್ಬಿಡ್ರಿ, ಇವತ್ತೇನಾದ್ರು ಕಾದಿದೆ ಅಂತ ಅಂತಾರೆ. ಸೊ ಅದು ನಿಜನೇ ಆಯಿತು. ಏನೋ ಗೊತ್ತಿಲ್ಲ, ವಿಡಿಯೋ ಪೂಜೆ ಎಲ್ಲ ಮಾಡಿದೆ ಶನಿವಾರ. ಪೂಜೆ ಎಲ್ಲ ಮಾಡಿ ಅನ್ನ ಎಲ್ಲ ರೆಡಿ ಮಾಡಿದೆ ಸ್ನೇಹಿತರೆ. ಅನ್ನಕ್ಕೆ ಇಟ್ಬಿಟ್ಟು ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ದೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ ಕೂಡ ನೋಡಿಲ್ಲ, ಇನ್ಸ್ಟಾಗ್ರಾಮು ನೋಡಿರಲಿಲ್ಲ, ಅಲ್ಲಿವರೆಗೂ ನನಗೆ ವಿಷಯ ಗೊತ್ತಿರಲಿಲ್ಲ. ತುಂಬ ದಿನ ಆಯಿತಲ್ಲ ಡೈಲಿ ಲಾಗ್ಸ್ ಮಾಡಿ. ನಾನು ವಿಡಿಯೋ ಮಾಡೋದಕ್ಕೆ ಅಂತೇಳಿ ಮೊಬೈಲ್ ಇಟ್ಬಿಟ್ಟಿದ್ದೀನಿ. ನಾನು ಯೂಟ್ಯೂಬು ನೋಡಿಲ್ಲ, ಇನ್ಸ್ಟಾಗ್ರಾಮು ನೋಡಿಲ್ಲ, ನನಗೆ ವಿಷಯ ಅಲ್ಲಿವರೆಗೂ ಗೊತ್ತೇ ಇಲ್ಲ. ಸೊ ಇದೆಲ್ಲ ಆದಮೇಲೆ ಆಮೇಲೆ ನೋಡ್ತೀನಿ ನಾನು. ಒಂದು 8:30 ಆಗಿತ್ತು ಸ್ನೇಹಿತರೆ, 8:30, 8:45 ಆಗಿತ್ತು ನಾನು ಅಡುಗೆ ಎಲ್ಲ ಮುಗಿಸೋ ಅಷ್ಟರಲ್ಲಿ. ನನಗೆ ಶಾಕು ಏನು ಅಂತಂದರೆ, ನೀವು ಲಾಸ್ಟ್ ವಿಡಿಯೋ ಎಲ್ಲ ನೋಡಿರ್ತೀರ, ಸುಮಾ ಆಂಟಿ ತೀರೋಗಿತ್ತು. ಸೊ ಸಖತ್ ಬೇಜಾರಾಯಿತು ನನಗೆ ವಿಡಿಯೋ ಮಾಡೋದಕ್ಕೂ ಆಗಲಿಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ನಾನು, ಏನು ಮಾಡೋದು ಗೊತ್ತಾಗಲಿಲ್ಲ. ಸಖತ್ ಬೇಜಾರಾಯಿತು ಸ್ನೇಹಿತರೆ. ಅದಾದಮೇಲೆ ನೆಕ್ಸ್ಟ್ ಡೇ ಭಾನುವಾರ. ಸೊ ಭಾನುವಾರ ಕೂಡ ನಾನು ಏನೂ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅದೇ ಒಂಥರ ಬೇಜಾರು ಅನ್ನಿಸ್ತಾಯಿತ್ತು. ಆಮೇಲೆ ನಾನ್ ವೆಜ್ ಎಲ್ಲ ಮಾಡೋದಿತ್ತು, ಮಕ್ಳುಗಳು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದು, ಅದು ಇದು ಅಂದ್ಕೊಂಡು ಕೆಲಸನೇ ಆಗೋಯ್ತು ನನಗೆ. ಸಂಡೇ ಅಂದಮೇಲೆ ನಿಮ್ಗೆ ಗೊತ್ತಿರುತ್ತೆ, ಇಷ್ಟೊಂದು ಬ್ಯುಸಿ ಇರ್ತೀವಿ. ಅವತ್ತಿನ ದಿನ ತುಂಬಾ ಕೆಲಸ ಜಾಸ್ತಿ ಡಬ್ಬಲ್ ಆಗಿಬಿಟ್ಟಿರುತ್ತೆ. ಶೂ ತೊಳ್ದಾಕೋದು, ಸಾಕ್ಸ್ ತೊಳ್ದಾಕೋದು, ಸೊ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಸೊ ತುಂಬಾ ಕೆಲಸ ಅನ್ನಿಸ್ತು. ನಾನು ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಸೊ ಇದು ನೆಕ್ಸ್ಟ್ ಡೇ ಸ್ನೇಹಿತರೆ. ಸೊ ಇವತ್ತು ಸೋಮವಾರದ ಬೆಳಿಗ್ಗೆ ಮಾರ್ನಿಂಗ್ ವ್ಯೂ ನೋಡ್ತಾ ಇದ್ದೀರಾ ನೀವು. ಸ್ಕೂಲ್ ಯೂನಿಫಾರ್ಮ್ ಎತ್ಕೊಂಡು ಹೋಗೋಣ ಅಂತ ಬಂದಿದೆ ಸ್ನೇಹಿತರೆ. ಸೊ ಮಗಳನ್ನ ರೆಡಿ ಮಾಡಬೇಕು. ಈಗ ಟೈಮ್ ಬಂದು ಎಕ್ಸಾಕ್ಟಾಗಿ 7:15 ಆಗಿತ್ತು. 7:15ಗೆ ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತೇಳಿ. ಸೊ ನನ್ನ ಫೇಸ್ ನೋಡಿ ಹೆಂಗೆ ಆಗ್ಬಿಟ್ಟಿದೆ ಅಂತೇಳಿ. ಇನ್ನೂ ನಿದ್ದೆ ಬರ್ತಾಯಿತ್ತು, ಬಟ್ ಆದರೂ ನೈಟ್ ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು. ಏನೋ ಒಂಥರ ಅದೇ ಬೇಜಾರಾಗ್ಬಿಟ್ಟಿತ್ತು ನನಗೆ, ಈ ಥರ ಆಯ್ತಲ್ಲ ಅಂಥೇಳಿ. ಸೊ ಯಾಕಂದರೆ ಅದು ಒಂಥರ ಯೂಟ್ಯೂಬರ್ನೆಲ್ಲ ನೋಡಿ ಒಂಥರ ಅವ್ರಿಗೆ ನಾವು ಗೊತ್ತಿಲ್ಲದೆ ಹೋದ್ರು, ಅವ್ರಿಗೆ ನಮ್ಗೆ ಗೊತ್ತಲ್ವ. ಸೊ ತುಂಬ ಅಟ್ಯಾಚ್ಮೆಂಟ್ ಬೆಳ್ಕೊಂಬಿಟ್ಟಿರುತ್ತೆ ಅದು. ಸೊ ಹಾಗಾಗಿ ಸಖತ್ ಬೇಜಾರಾಗ್ತಿತ್ತು. ಸೊ ಈಗ ನಾನು ನೈಟೇ ಕಾಳೆಲ್ಲ ನೆನೆ ಹಾಕಿದೆ, ಮೊಸರು ದಾಲು ಮತ್ತು ಹೆಸ್ರು ಕಾಳು, ಉದ್ದಿನಬೇಳೆ, ಅಕ್ಕಿ, ಮೆಂತ್ಯ. ಸೊ ಇದನ್ನೆಲ್ಲನೂ ನೆನೆ ಹಾಕಿದೆ ಸ್ನೇಹಿತರೆ. ಸೊ ಇದು ಪ್ರೋಟೀನ್ ಥರ ಅಲ್ವಾ, ದೋಸೆ ಮಾಡ್ಕೊಳ್ಳೋಣ ಮಗಳಿಗೆ, ಬಾಕ್ಸ್ಗೆ ಆಗುತ್ತೆ ಅಂಥೇಳಿ ನೆನೆ ಹಾಕಿದ್ದೆ. ಸೊ ಇದನ್ನು ರುಬ್ಕೊಂಡ್ಬಿಟ್ಟು
ದೋಸೆ ಮಾಡಿ ಅದಕ್ಕೆ ಕಾಯಿ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ ಸಿಂಪಲಾಗೆ. ಸೊ ಈ ರೀತಿಯಾಗಿ ಸಿಂಪಲಾಗಿ ಸೋಮವಾರದ ನಾನು ಸಿಂಪಲಾಗಿರೋದನ್ನೇ ಇಟ್ಕೊಳ್ತೀನಿ. ಯಾಕಂದರೆ ನೈಟೆಲ್ಲ ಭಾನುವಾರ ನೈಟು ನಾನ್ ವೆಜ್ ಎಲ್ಲ ತಿಂದಿರ್ತೀವಲ್ಲ ಸ್ನೇಹಿತರೆ, ಬೆಳಿಗ್ಗೆ ಎದ್ದು ಈ ಥರ ಏನೂ ತಿನ್ನೋದಕ್ಕಾಗಲ್ಲ. ಸೊ ಸಿಂಪಲಾಗಿ ಏನಾದರೂ ಈ ರೀತಿಯಾಗಿ ಮಾಡಿಕೊಡ್ತೀನಿ. ಯೂಶ್ವಲಿ ನಾನು ಇಡ್ಲಿ ಇಲ್ಲ ದೋಸೆ, ನಾರ್ಮಲ್ ದೋಸೆ ಇಡ್ಲಿ ಮಾಡ್ತಿದ್ದೆ. ಇವತ್ತು ನಾನು ನೆನೆ ಹಾಕೋದು ಮರ್ತಿದ್ದೆ ಭಾನುವಾರ. ಸೊ ಹಾಗಾಗಿ ಈ ರೀತಿಯಾಗಿ ಪ್ರೋಟೀನ್ ದೋಸೆ ಮಾಡಿಕೊಟ್ಬಿಡೋಣ ಅಂಥೇಳಿ ಮಾಡಿಕೊಟ್ಟೆ. ತುಂಬ ಚೆನ್ನಾಗಾಗಿತ್ತು. ಚಟ್ನಿ ಜೊತೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ರೀತಿಯಾಗಿ ದೋಸೆ ಹಾಕ್ಕೊಟ್ರೆ ಇದ್ರ ಜೊತೆಗೆ ಒಂದು ಚಪಾತಿ ಕೂಡ ಮಾಡಿ ಕೊಟ್ಟಿದ್ದೆ. ಅವಳಿಗೆ ಸ್ನ್ಯಾಕ್ಸ್ ಟೈಮ್ ಅಂತೆಲ್ಲ ಬಿಡ್ತಾರಲ್ಲ, ಸೊ ಅದಕ್ಕೆ ತಿನ್ಕೊತಾಳೆ. ಹಾಗೆ ಒಂದು 3 ಬಿಸ್ಕೆಟು ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಕಳಿಸಿದೆ ಸ್ನೇಹಿತರೆ. ಅಷ್ಟೇ ಸಿಂಪಲ್ ಇವತ್ತು ಅವಳಿಗೆ ಬ್ರೇಕ್ಫಾಸ್ಟು ಮತ್ತು ಲಂಚು. ಸೊ ಇದು ಶನಿವಾರದ ಮತ್ತು ಸೋಮವಾರದ ಕಂಟಿನ್ಯೂಷನ್ ಲಾಗ್ ಅಂತ ಹೇಳ್ಬೋದು. ಇನ್ಮೇಲೆ ಡೈಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋನ ನೋಡಿ. ಸೊ ಹೊಸಬ್ರು ವಿಡಿಯೋ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇವಾಗ ತುಂಬಾ ಸೆಕೆ ಶುರು ಆಗಿಬಿಟ್ಟಿದೆ ಆಲ್ರೆಡಿ ಸ್ನೇಹಿತರೆ. ಎಷ್ಟು ಸೆಕೆ ಅಂತೀರಾ, ನೀರು ಅದು ಒಂಥರ ಬಿಸಿ ನೀರು ಕುಡ್ದಂಗೆ ಆಗ್ತಾ ಇರುತ್ತೆ, ಅಷ್ಟು ಬಿಸಿಲಿರುತ್ತೆ ಇವಾಗ. ಈ ಟೈಮಲ್ಲಿ ಸಂಡಿಗೆ ಎಲ್ಲ ಚೆನ್ನಾಗಿ ಮಾಡ್ಕೊಬೋದು. ನಾನು ಪ್ಲ್ಯಾನ್ ಮಾಡಿದ್ದೀನಿ, ಬಿಸಿಲು ತುಂಬ ಚೆನ್ನಾಗಿರೋದ್ರಿಂದ ಸಂಡಿಗೆ ಎಲ್ಲ ಮಾಡಿ ಒಣಗಿಸಿ ಇಟ್ಟಿಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು. ನನಗೇನಾಗಿದೆ ಅಂದರೆ ಟ್ರೈಪೋಡು ಮುರಿದೋಗ್ಬಿಟ್ಟಿದೆ ಸ್ನೇಹಿತರೆ. ಹೆಂಗಾಗಿದೆ ಅಂದರೆ 3 ಕಾಲಿತ್ತು, ಅದಕ್ಕೆ ಈಗ 2 ಕಾಲು ಆಗ್ಬಿಟ್ಟಿದೆ. ನಿಂತ್ಕೊಳ್ಳೋದೇ ಇಲ್ಲ, ಒಂಥರ ಸೊಂಟ ಇಲ್ಲದೆ ಇರೋ ಮನುಷ್ಯನ ಥರ ಬಿದ್ದೋಯ್ತಾ ಇರ್ತದೆ ಅವಾಗವಾಗ. ಹಂಗಾಗಿ ನಾನು ಕೈಲಿ ಹಿಡ್ಕೊಂಡು ಮೊಬೈಲೆಲ್ಲ ಸರ್ಕಸ್ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ ಅಷ್ಟು ಕ್ಲಿಯರಾಗಿ ಆಗ್ತಾಯಿಲ್ಲ, ನನಗೆ ವೀಡಿಯೋ ಕಂಫರ್ಟಬಲ್ ಅನ್ನಿಸ್ತಿಲ್ಲ. ಸೊ ನನ್ನ ಮಗಳಿಗೆ ಇವಾಗ ಕಳಿಸ್ದೆ. ಈಗ ಎದುರುಗಡೆ ನೋಡಿ, ಇದೊಂದು ಮರ ಇದೆ. ಈ ಮರದಲ್ಲಿ ಪಿಂಕ್ ಕಲರ್ ಹೂವು ಇದೆ ಸ್ನೇಹಿತರೆ. ಈ ಮರ ತುಂಬ ಹರಡ್ಕೊಂಡಿದೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಅಂದರೆ, ಡೈರೆಕ್ಟಾಗಿ ನೋಡೋಕ್ಕಂತೂ ಸಖತ್ತಾಗಿದೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಸ್ನೇಹಿತರೆ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತಷ್ಟು ವಿಡಿಯೋ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.